ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಭೌತಶಾಸ್ತ್ರದ ಪಾಠವಾದ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಪಾಠದ ಬಗ್ಗೆ 2 ವಿಡಿಯೋಗಳನ್ನು ಹಾಕಿದ್ದೆ. ಅದರಲ್ಲಿ ಲೈಟ್ ಅಂದ್ರೇನು, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು, ವಾಟ್ ಆರ್ ದ ಲಾಸ್ ಆಫ್ ರಿಫ್ಲೆಕ್ಷನ್, ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್, ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಸ್ಪೆರಿಕಲ್ ಮಿರರ್ಸ್ ಅಂದ್ರೇನು, ಅದರ ಟೈಪ್ ಯಾವ್ಯಾವು, 2 ಟೈಪ್ಸ್ ಅದಾವು, ಕಾನ್ಕೇವ್ ಮಿರರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಮಿರರ್ ಅಂದ್ರೇನು, ಕಾನ್ವೆಕ್ಸ್ ಮಿರರ್ ಅಂದ್ರೇನು, ನಾವು ಸ್ಪೆರಿಕಲ್ ಮಿರರ್ನ ಸ್ಟಡಿ ಮಾಡೋದ್ನೊಳಗೆ ಏನು ಟರ್ಮ್ಸನ್ನು ಯೂಸ್ ಮಾಡ್ತೀವಿ. There are 6 terms. The first one is center of curvature, second one is radius of curvature, third one is pole, fourth one is principal axis, fifth one is principal focus, and the sixth one is focal length. And here we have to know the important formula R is equal to 2F, or F is equal to R by 2. We have to know this one. And ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್ಸ್, ಕಾನ್ಕೇವ್ ಮಿರರು ಮತ್ತು ಕಾನ್ವೆಕ್ಸ್ ಮಿರರಿಂದ ಲೈಟ್ ರಿಫ್ಲೆಕ್ಟ್ ಆಗಿ ಯಾವ ಕಡೆಯಿಂದ ಬಂದು ಎಲ್ಲೆಲ್ಲಿ ಹಾದೋಕತಿ ಅಂಥೇಳಿ ನೀವು ಇದನ್ನು 6 ಇದರೊಳಗೆ ಮಾಡಿದ್ರಿಪ್ಪ ಅಂತಂದ್ರೆ ನೋಡಿದ್ರಿ. ಆಮೇಲೆ ಇಮೇಜಸ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್, ಆಬ್ಜೆಕ್ಟನ್ನು ನಾವು ಎಲ್ಲೆಲ್ಲಿ ಇಟ್ಟಾಗ ಅದರದ್ದು ಇಮೇಜ್ ಎಲ್ಲೆಲ್ಲಿ ಫಾರ್ಮೇಷನ್ ಆಕತಿ ಅಂಥೇಳಿ ಈ ನಿಮ್ಮದು ಟೇಬಲ್ ಮುಖಾಂತರ ನೀವೇ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ತಿಳ್ಕೊಬೋದು. ಇನ್ನು ನೆಕ್ಸ್ಟು ಈ ಎರಡೂ ಇಲ್ಲಿ ಮಟ್ಟ ನೀವು ಹಿಂದಿನ 2 ವಿಡಿಯೋಗಳಲ್ಲಿ ನಾನು ಹೇಳಿದ್ನಲ್ಲ, ಅದನ್ನು ಈ ನನ್ನ 3rd ವಿಡಿಯೋಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ 2 ವಿಡಿಯೋದನ್ನು ಲಿಂಕನ್ನು ನಾನು ಕೊಡ್ತೇನೆ. ಯಾರು ಆ ವಿಡಿಯೋಗಳನ್ನು ಮಿಸ್ ಮಾಡಿದಿರಲ್ಲ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡೋ ಮುಖಾಂತರ ಆ 2 ವಿಡಿಯೋಗಳನ್ನು ನೀವೇ ಮಾಡ್ಬೋದಪ್ಪ ಅಂತಂದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ತಾ, ಇದರ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಪಾಠದ ಮುಂದಿನ ಭಾಗವಾದ ಇಮೇಜ್ ಫಾರ್ಮ್ಡ್ ಬೈ ಕಾನ್ವೆಕ್ಸ್ ಮಿರರ್, ನಾವಿಲ್ಲಿ ತನಕ ಕಾನ್ಕೇವ್ ಮಿರರಿಂದ ಆಬ್ಜೆಕ್ಟನ್ನು ಎಲ್ಲಿಟ್ಟಾಗ ಹೆಂಗೆ ಇಮೇಜ್ ಫಾರ್ಮ್ ಆಕ್ಕಿತ್ತು ಅಂಥೇಳಿ ಸ್ಟಡಿ ಮಾಡಿದ್ದೀವಿ. ಇನ್ ದಿಸ್ ನೆಕ್ಸ್ಟ್ ಚಾಪ್ಟರ್ ಇಮೇಜ್ ಫಾರ್ಮ್ಡ್ ಬೈ ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್ ಮಿರರಿಂದ ಇಮೇಜು ಹೆಂಗೆ ಫಾರ್ಮ್ ಆಕತಿ. ಕಾನ್ವೆಕ್ಸ್ ಮಿರರ್ ಈಸ್ ಕಾಲ್ಡ್ ಆಸ್ ಎ ಡೈವರ್ಜಿಂಗ್ ಮಿರರ್ ಆ್ಯಂಡ್ ದೇ ಆರ್ ಅಪಿಯರ್ ಟು ಮೀಟ್ ಆಟ್ ಎ ಫೋಕಸ್. ಆ್ಯಂಡ್ ದಿಸ್ ಕಾನ್ವೆಕ್ಸ್ ಮಿರರ್ ಹ್ಯಾವ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್, ಇದರದ್ದು ಪ್ರತಿಫಲಿಸುವಂಥ ಮೇಲ್ಮೈ ಏನಿರ್ತದಪ್ಪ ಅಂತಂದ್ರೆ ಹೊರಭಾಗ. ಆಮೇಲೆ ನೀವು ಸ್ಪೂನ್ ತೊಗೊಂಡ್ರಿಪ್ಪ ಅಂದ್ರೆ ಆ ಚಮಚದೊಳಗೆ ಏನು ಉಬ್ಬಿದ ಭಾಗ ಹೊರಗೆ ಇರ್ತೈತಲ್ಲ, ಆ ಹೊರಗಡೆ ಇದ್ದೇನಪ್ಪ ಅಂದ್ರೆ ನಾವು ಕಾನ್ವೆಕ್ಸ್ ಮಿರರಿಗೆ ಏನು ಮಾಡ್ಬೋದು, ಹೋಲಿಸ್ಬೋದು. ಇದರೊಳಗೆ 2 ನಮ್ಗೆ ಪಾಸಿಬಿಲಿಟಿ ಬರ್ತಾವೆ. ಅವೇನಪ್ಪ ಅಂತಂದ್ರೆ ಫಸ್ಟ್ ಒನ್, ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಇನ್ಫಿನಿಟಿ, ಅಂದ್ರೆ ಆ ಕಾನ್ವೆಕ್ಸ್ ಮಿರರಿಂದ ನಾವು ಅನಂತ ದೂರದಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ದ ಇಮೇಜ್ ಈಸ್ ಫಾರ್ಮ್ಡ್ ಆ್ಯಟ್ ಎಪ್, ಅಂದ್ರೆ ಆ ಅನಂತ ದೂರದಲ್ಲಿಟ್ಟಂಥ ಆಬ್ಜೆಕ್ಟದ ಇಮೇಜು ಈ ಕಾನ್ವೆಕ್ಸ್ ಮಿರರಿಂದ ಎಲ್ಲಿ ಮೂಡ್ತದಪ್ಪ ಅಂತಂದ್ರೆ ಆ್ಯಟ್ ಫೋಕಸ್, ಅಂದರೆ ಎಪ್ ಕಡೆ ಏನು ಮಾಡ್ತತಿ, ಮೂಡ್ತತಿ ಅಂತ ಹೇಳ್ಬೋದು, ಬಿಹೈಂಡ್ ದ ಮಿರರ್. ಆಮೇಲೆ ನೋಡಿರಿ, ಇಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಈ ರೀತಿ ನಾವು ಆಬ್ಜೆಕ್ಟನ್ನು ಇಲ್ಲೇ ಇನ್ಫಿನಿಟ್ ಡಿಸ್ಟೆನ್ಸ್ ಒಳಗೆ ಇಟ್ಟಿವಪ್ಪ ಅಂದ್ರೆ ಅದರ ರೇ ಆಫ್ ಲೈಟು ಈಗ ನಮ್ಗೆ ಬಂದು ಏನಾಕವಪ್ಪ ಅಂತಂದ್ರೆ ಡೈವರ್ಜ್ ಆಗಿ ನಮಗೆ ವಾಪಸ್ ಹೋಗ್ತಾವೆ. ಹೋಗಿ ಡೈವರ್ಜ್ ಆಗಿದ್ದಂಥ ನೀವು ಬ್ಯಾಕ್ ಎಕ್ಸ್ಟೆಂಡ್ ಮಾಡಿದ್ರಪ್ಪ ಅಂತಂದ್ರೆ ದೇ ಆರ್ ಮೀಟ್ ಆಟ್ ಎ ಪಾಯಿಂಟ್ ಎಪ್ ಅಂತ ಹೇಳೋ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಅವು ಫೋಕಸ್ಸಿನಾಗ ಮೀಟ್ ಆಗ್ತಾವು ಅಂಥೇಳಿ ಹೇಳ್ಬೋದು. ದಟ್ಸ್ ವೈ ದ ಇಮೇಜ್ ಈಸ್ ಫಾರ್ಮ್ಡ್ ಆಟ್ ದ ಫೋಕಸ್. ಆ್ಯಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಇಮೇಜ್? ದ ಇಮೇಜ್ ಈಸ್ ಹೈಲಿ ಡಿಮಿನಿಷ್ಡ್, ಅಂದ್ರೆ ಅಲ್ಲಿ ಫಾರ್ಮೇಷನ್ ಆದಂಥ ಇಮೇಜ್ ಏನಿರ್ತಪ್ಪ ಅಂತಂದ್ರೆ ಇಲ್ಲಿ ಫಾರ್ಮೇಷನ್ ಅಂತ ಇಮೇಜ್ ಏನಿರ್ತಪ್ಪ ಅಂತಂದ್ರೆ ಡಿಮಿನಿಷ್ಡ್, ಅಂದ್ರೆ ಅತ್ಯಂತ ಇಲ್ಲೇ ಇದಕ್ಕಿಂತ ಸೈಜ್ ಅತ್ಯಂತ ಏನಿರ್ತೈತಿ, ಚಿಕ್ಕದಾದದ್ದು ಇರ್ತೈತಿ ಅಂಥೇಳಿ ಹೇಳ್ಬೋದು. ದ ಇಮೇಜ್ ಈಸ್ ಡಿಮಿನಿಷ್ಡ್. ಆ್ಯಂಡ್ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ್ರೆ ವರ್ಚುವಲ್ ಇಮೇಜಸ್ ಏನಾಗಿರ್ತದಪ್ಪ ಅಂದ್ರೆ ಪ್ರಾಪರ್ಟಿ ವರ್ಚುವಲ್ ಆಗಿರ್ತೈತಿ ಅಂಥೇಳಿ ಹೇಳ್ಬೋದು. ವರ್ಚುವಲ್ ಮೀನ್ಸ್ ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಯಾಕಪ್ಪ ಅಂತಂದ್ರೆ ಅದರ ರಿಫ್ಲೆಕ್ಟಿಂಗ್ ಸರ್ಫೇಸ್ ನಮ್ಮದು ಇಲ್ಲಿ ಹೊರಭಾಗಕ್ಕೆ ಐತಿ, ಬಟ್ ಬಿಹೈಂಡ್ ದ ಮಿರರ್ ಕಾನ್ವೆಕ್ಸ್ ಮಿರರ್ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ನಾವು ಇದಕ್ಕೆ ಏನು ಕರಿತೀವಿ, ಇಮೇಜ್ ಈಸ್ ವರ್ಚುವಲ್ ಅಂಥೇಳಿ ಕರಿತೀವಿ. ಆ್ಯಂಡ್ ದ ಇಮೇಜ್ ಈಸ್
ಇರೆಕ್ಟ್ ಆಗಿರ್ತೈತಿ. ಅಂದ್ರೆ ಆಬ್ಜೆಕ್ಟ್ ನಾವು ಹಿಂಗೆ ಸೀದಾ ಇಟ್ಟಿವಪ್ಪ ಅಂತಂದ್ರೆ ಅದರದ್ದು ಇಮೇಜನ್ನು ಏನು ಮಾಡಿರ್ತೈತಿ, ಸೀದಾ ಮೂಡಿರ್ತೈತಿ ಅಂಥೇಳಿ ಹೇಳ್ಬೋದು. ಇದು ಫಸ್ಟ್ ಪಾಸಿಬಿಲಿಟಿ, ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ವೆಕ್ಸ್ ಮಿರರ್. ದೆನ್ ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪೋಲ್. ಆಬ್ಜೆಕ್ಟ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇನ್ಫಿನಿಟಿ ಅಂದ್ರೆ ಈ ಕಡೆಯಿಂದ ನಾವೇನು ಮಾಡ್ತೀವಿ, ಇನ್ಫಿನಿಟಿ ಆ್ಯಂಡ್ ಈ ಪೋಲ್ ಎರಡರ ನಡಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲೇ ಆಬ್ಜೆಕ್ಟ್, ದಿಸ್ ಈಸ್ ಅವರ್ ಆಬ್ಜೆಕ್ಟ್. ರೆಡ್ ಎರೋ ಮಾರ್ಕ್ ಏನೈತಲ್ಲ ನಮ್ಮದು ಆಬ್ಜೆಕ್ಟು. ಈ ಆಬ್ಜೆಕ್ಟನ್ನು ನಾವೆಲ್ಲಿಟ್ಟಿವಿ, ಬಿಟ್ವೀನ್ ದ ಇನ್ಫಿನಿಟಿ ಆ್ಯಂಡ್ ಪೋಲ್, ಅನಂತ ಮತ್ತು ಪೋಲ್ ನಡಕ್ಕೆ ನಾವು ಆಬ್ಜೆಕ್ಟನ್ನು ಇಟ್ಟಾಗ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪೋಲ್ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಇಲ್ಲಿ ಇಮೇಜ್ ಏನಾಗತ್ತಪ್ಪ ಅಂತಂದ್ರೆ ಇದು ಇಮೇಜದ ಪ್ರತಿಫಲಿಸುವಂಥ ಮೇಲ್ಮೈ ಎಲ್ಲೈತೆ ಅಂತ ಹೇಳ್ಬೋದು ನಾವು. ಇಮೇಜದ್ದು ಪ್ರತಿಫಲಿಸುವಂಥ ಮೇಲ್ಮೈ ಎಲ್ಲೈತಪ್ಪ ಅಂತಂದ್ರೆ ಈ ಕಡೆ ಇರ್ತೈತಿ. ಬಟ್ ಇಲ್ಲೇನಾಕತ್ತಪ್ಪ ಅಂತಂದ್ರೆ ಆ ಪ್ರತಿಫಲಿಸುವಂಥ ಮೇಲ್ಮೈ ಹಿಂದ್ಗಡೆ ನಮ್ದು ಏನಾಕತಿ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ನಾವು ಅದಕ್ಕೆ ಏನು ಕರಿತೀವಿ, ದಿಸ್ ಈಸ್ ಪಿಂಕ್ ಲೈನ್. ನಾವಿಲ್ಲೇನು ಪಿಂಕ್ ಲೈನ್ ತೋರಿಸಿವಲ್ಲ, ಈ ಪಿಂಕ್ ಲೈನ್ ತೋರಿಸಿದ್ದು ನಮ್ದು ಏನಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಗೋದು ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಅವರ್ ಇಮೇಜ್ ಈಸ್ ಫಾರ್ಮ್ಡ್. ಆ್ಯಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಇಮೇಜ್? ಇಟ್ ಈಸ್ ಎ ಡಿಮಿನಿಷ್ಡ್. ನೀವು ನೋಡ್ಬೋದು ಇಲ್ಲೇನಾಗೈತಪ್ಪ ಅಂತಂದ್ರೆ ನಮ್ದು ಇಲ್ಲಿ ಆಬ್ಜೆಕ್ಟ್ ಎಷ್ಟು ಎತ್ತರ ಐತಲ್ಲ, ಬಟ್ ಅದಕ್ಕೆ ಸಾಂದ್ ನಮ್ದು ಏನೈತಪ್ಪ ಅಂತಂದ್ರೆ ಇಲ್ಲಿ ನಮಗೂ ಇಮೇಜ್ ಫಾರ್ಮೇಷನ್ ಆಗೈತಿ ಅಂಥೇಳಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಹೇಳ್ಬೋದು ನಾವು ದ ಸೈಜ್ ಆಫ್ ದ ಇಮೇಜ್ ಈಸ್ ಡಿಮಿನಿಷ್ಡ್ ಅಂಥೇಳಿ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ವರ್ಚುವಲ್ ಅಂದ್ರೆ it is not formed on the screen because the image is formed behind the mirror. That is why it is called as a virtual. And it is erect. ಇರೆಕ್ಟ್ ಆಗಿ ಇಮೇಜ್ ಏನಾಗಿರ್ತೈತಿ, ಇರೆಕ್ಟ್ ಆಗಿರ್ತೈತಿ. ಇರೆಕ್ಟ್ ಅಂತಂದ್ರೆ ನಮ್ಗೆ ಆಬ್ಜೆಕ್ಟ್ ಯಾರು ನೇರವಾಗಿ ಇಟ್ಟಿವಲ್ಲ ಅದ ರೂಪದೊಳಗೆ ಆಬ್ಜೆಕ್ಟನ್ನು ನೆಟ್ಟಗೆ ಇಟ್ಟಿವಪ್ಪ ಅಂದ್ರೆ ಇಮೇಜನ್ನು ಏನು ಮಾಡ್ತೈತಿ ನೋಡಿರಿ, ಎರೋ ಮಾರ್ಕ್ ಇಲ್ಲೇ ನಮ್ಮದು ರೆಡ್ ಸಿಂಬಲ್ ಆಬ್ಜೆಕ್ಟ್ ನಾವು ಮೇಲ್ಗಡೆ ಹೆಂಗೆ ಎರೋ ಮಾಡಿವಲ್ಲ ನಮ್ದು ಇಮೇಜನ್ನು ಏನು ಮಾಡಿದಪ್ಪ ಅಂತಂದ್ರೆ ಮೇಲ್ಗಡೆ ಮಾಡಿ ಕಾಣಿಸೋದ್ರಿಂದ ನಾವು ಅದಕ್ಕೇನು ಹೇಳ್ಬೋದು, ದ ಇಮೇಜ್ ಈಸ್ ಇರೆಕ್ಟ್ ಅಂಥೇಳಿ ಹೇಳ್ಬೋದು. ದೀಸ್ ಆರ್ ದ ಟೂ ಇಮೇಜಸ್ ಫಾರ್ಮ್ಡ್ ಬೈ ದ ಕಾನ್ವೆಕ್ಸ್ ಮಿರರ್. ಓನ್ಲಿ ಟೂ ಪಾಸಿಬಿಲಿಟೀಸ್ ಆರ್ ದೇರ್ ಹಿಯರ್. ಇದನ್ನು ನೀವೇ ಮಾಡ್ಬೋದಪ್ಪ ಅಂತಂದ್ರೆ ಸಿಂಪ್ಲಿ ಈ ಟೇಬಲ್ ಮುಖಾಂತರ ಅರ್ಥ ಮಾಡ್ಕೋಬೋದು. ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಫಸ್ಟ್ ಒನ್, ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ. ಇಲ್ಲಿ ನೀವೇ ಮಾಡ್ಬೋದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ ದೆನ್ ದ ಪೊಸಿಷನ್ ಆಫ್ ದ ಇಮೇಜ್ ಈಸ್ ಆಟ್ ದ ಎಪ್ and this is formed behind the mirror and the size of the image is highly diminished and it is point sized. ಅಂದ್ರೆ ಅತ್ಯಂತ ಚಿಕ್ಕ ಗಾತ್ರದ ಇಮೇಜ್ ಏನಾಗಿರ್ತೈತಿ ಫಾರ್ಮೇಷನ್ ಆಗಿರ್ತೈತಿ ಅಂತ ಹೇಳ್ಬೋದು. ಆ್ಯಂಡ್ ನೇಚರ್ ಹೆಂಗಿರ್ತದಪ್ಪ ಅಂತಂದ್ರೆ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಇರೆಕ್ಟ್. ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಅಂತ ಹೇಳ್ಬೋದು. ಆಮೇಲೆ ಇರೆಕ್ಟ್ ಆಗಿರ್ತೈತಿ ಅಂದ್ರೆ ಸೀದಾ ಇಮೇಜ್ ಫಾರ್ಮೇಷನ್ ಆಗೈತಿ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಫಸ್ಟ್ ಒನ್. ಇನ್ನು second possibility, when the object is placed between the infinity and pole, ಅನಂತ ಮತ್ತು ಪೋಲ್ ನಡಕ್ಕೆ ನಾವು ಆಬ್ಜೆಕ್ಟನ್ನು ಇಟ್ಟಿವಪ್ಪ ಅಂತಂದ್ರೆ ದೆನ್ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಪಿ ಆ್ಯಂಡ್ ಎಪ್. ಪೋಲು ಮತ್ತು ಫೋಕಸ್ ನಡಕ್ಕೆ ನಮ್ದು ಇಮೇಜ್ ಏನಾಕತಿ ಫಾರ್ಮೇಷನ್ ಆಕತಿ. ಆಮೇಲೆ ಇದರ ನೇಚರ್ ಹೆಂಗೈತಪ್ಪ ಸೈಜ್ ಹೆಂಗೈತಪ್ಪ ಅಂತಂದ್ರೆ ಡಿಮಿನಿಷ್ಡ್ ಸೈಜ್ ಏನಿರ್ತೈತಿ ಡಿಮಿನಿಷ್ಡ್ ಐತಿ. ಆ್ಯಂಡ್ ನೇಚರ್ ಹೆಂಗಿರ್ತದಪ್ಪ ಅಂತಂದ್ರೆ ಇಟ್ ಈಸ್ ಆಲ್ಸೋ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಸೈಜ್ ಆಗಿರ್ತೈತಿ ಅಂತೇಳಿ ನಾವೇ ಮಾಡ್ಬೋದು ಹೇಳ್ಕೊಬೋದು. ಎರಡು ಡಯಾಗ್ರಾಮಿಂದ ನೀವೇ ಮಾಡಪ್ಪ ಅಂದ್ರೆ ಸಿಂಪ್ಲಿ ಈ ರೀತಿ ಟೇಬಲ್ ಮುಖಾಂತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂಥೇಳಿ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ವಿಡಿಯೋವನ್ನು ನೀವು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಕಳಿಸುವ ಮುಖಾಂತರ ಇದರಿಂದ ನಿಮಗೆ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹಿಸಬೇಕೆಂದು ಕೇಳ್ತಾ ಈ ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತು ನನ್ನ ಹಿಂದಿನ 2 ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಯಾವುದೂ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಈಗ ನಾವು ಯೂಸಸ್ ಆಫ್ ಸ್ಪೆರಿಕಲ್ ಮಿರರ್ಸ್. Spherical mirrors are of 2 types. One is the concave mirror and second one is the convex mirror. ಈಗ ಒಂದೊಂದು ನಾವು ಈ ಕಾನ್ಕೇವ್ ಮಿರರನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಫಸ್ಟ್ ಒನ್ ದೇ ಆರ್ ಯೂಸ್ಡ್ ಇನ್ ದ ಟಾರ್ಚಸ್. ಇಲ್ಲೇ
ನೀವು ನೋಡಿದ್ರಪ್ಪ ಅಂತಂದ್ರೆ ಇದು ಟಾರ್ಚ್ ಬಲ್ಬ್ ಒಳಗೆ ನಾವೇನು ಮಾಡ್ಬೋದಪ್ಪ ಅಂದ್ರೆ ಟಾರ್ಚ್ ಒಳಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ ದ ಸರ್ಚ್ ಲೈಟ್ ಅಂದ್ರೆ ನೀವು ದೂರದಿಂದ ಏನೋ ಸರ್ಚ್ ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ಈ ಸರ್ಚ್ ಲೈಟ್ ಒಳಗೆ ನಾವೇನು ಮಾಡ್ಬೋದು, ಈ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ ಅಂದ್ರೆ ಗಾಡಿ ವಾಹನಗಳ ಹೆಡ್ಲೈಟ್ಗಳೊಳಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಕಾನ್ಕೇವ್ ಮಿರರನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಯಾಕೆಲ್ಲ ಇಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಟು ಗೆಟ್ ಎ ಪ್ಯಾರಲ್ ಬೀಮ್ ಆಫ್ ಲೈಟ್ ಅಂದ್ರೆ ಲೈಟದ ಬೀಮ್ಗಳು ನಮಗೆ ಒಂದಕ್ಕೊಂದು ಸಮಾಂತರವಾಗಿ ಬರೋಕ್ಕೆ ಪ್ಯಾರಲ್ ಆಗಿ ಬರೋ ಉದ್ದೇಶದಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಕಾನ್ಕೇವ್ ಮಿರರನ್ನು ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ ಒಳಗೆ ಯೂಸ್ ಮಾಡ್ತೀವಿ ಟು ಗೆಟ್ ದ ಪ್ಯಾರಲ್ ಬೀಮ್ ಆಫ್ ಲೈಟ್. ದಿಸ್ ಇಸ್ ದ ಫಸ್ಟ್ ಯೂಸಸ್. ದೆನ್ ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ದೇ ಆರ್ ಯೂಸ್ಡ್ ಆ್ಯಸ್ ಎ ಸೇವಿಂಗ್ ಮಿರರ್ಸ್ ಟು ಸಿ ಲಾರ್ಜ್ ಇಮೇಜ್ ಆಫ್ ದ ಪೇಜ್ ಅಂದ್ರೆ ಮಕ್ಕದ ಚಿತ್ರ ನಮಗೆ ಸ್ವಲ್ಪ ದೊಡ್ಡದು ಕನಸಕ್ಕೆ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಸೇವಿಂಗ್ ಮಿರರ್ ಆಗಿ ನಾವೇನು ಮಾಡ್ಬೋದು, ಈ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ಬೋದು. ಇಲ್ಲಿ ಚಿತ್ರದಲ್ಲಿ ನೋಡೋ ಮುಖಾಂತರ ನಮಗೆ ಎನ್ಲಾರ್ಜ್ಡ್ ಇಮೇಜ್ ಸ್ವಲ್ಪ ಇಮೇಜ್ ದೊಡ್ಡ ಮಕ್ಕದ್ದು ದೊಡ್ಡದು ಇಮೇಜ್ ಕಾಣಲಿಪ್ಪ ಅಂಥೇಳಿ ನಾವೇನು ಮಾಡ್ತೀವಿ, ಈ ಸೇವಿಂಗ್ ಮಿರರ್ಸ್ ಒಳಗೆ ಈ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತೀವಿ ಅಂಥೇಳಿ ಹೇಳ್ಬೋದು. To see the large image of the page. This is the second use of the concave mirror. And third one is they are used in the dentists to see larger images of the teeth. ಅಂದರೆ ನಮ್ಮ ಹಲ್ಲೇನಪ್ಪ ಅಂತಂದ್ರೆ ಅತ್ಯಂತ ಚಿಕ್ಕ ಗಾತ್ರದಿರೋದ್ರಿಂದ ಅದಕ್ಕೆ ಅಲ್ಲೇನೋ ಟ್ರೀಟ್ಮೆಂಟ್ ಕೊಡೋಕೆ ನಮಗೆ ಸಣ್ಣದಾಗಿರೋದ್ರಿಂದ ಅದನ್ನು ಲಾರ್ಜ್ ನಾವು ರೂಟ್ ಕೆನಲ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ರೂಟ್ ಕೆನಲ್ ನೀವು ಹಲ್ಲು ಹುಳಕ್ಕೆ ಹತ್ತಿತ್ತಪ್ಪ ಅಂತಂದ್ರೆ ಅದನ್ನು ರೂಟ್ ಕೆನಲ್ ಮಾಡಿಸ್ಬೇಕಾತಪ್ಪ ಅಂತಂದ್ರೆ ಅಲ್ಲೇ ಅತ್ಯಂತ ಸಿಕ್ಕ ಗಾತ್ರದ್ರಿಂದ ಸರಿಯಾಗಿ ಕಾಣಲಾರ್ದಕ್ಕೆ ಒನ್ಸ್ ದ ಡೆಂಟಿಸ್ಟ್ಸ್ ಯೂಸ್ ದ ಕಾನ್ಕೇವ್ ಮಿರರ್ ದೇ ಆರ್ ಗೋಯಿಂಗ್ ಟು ಯೂಸ್ ಯುವರ್ ಟೀತ್ ಇನ್ ಎ ಲಾರ್ಜರ್ ಸೈಜ್. ದಟ್ಸ್ ವೈ ದೇ ಆರ್ ಯೂಸ್ಡ್ ಟು ಸಿ ದ ಲಾರ್ಜ್ ಇಮೇಜಸ್ ಆಫ್ ದ ಟೀತ್. ನಿಮ್ಮ ಹಣ್ಣಿನ ದೊಡ್ಡ ಗಾತ್ರದ ನೋಡ್ಬೇಕಪ್ಪ ಅಂತಂದ್ರೆ ಅವ್ರು ಕಾನ್ಕೇವ್ ಮಿರರನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಂಥೇಳಿ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲಾರ್ಜ್ ಕಾನ್ಕೇವ್ ಮಿರರ್ಸ್ ಆರ್ used to concentrate the sunlight to produce heat in the solar furnaces. ಅಂದ್ರೆ ನೀವಿಲ್ಲಿ ದೃಶ್ಯ ಒಳಗೆ ನೋಡಿದ ಮುಖಾಂತರ ಈ ದೃಶ್ಯ ಒಳಗೆ ನೀವು ನೋಡಿದ್ರಿಪ್ಪ ಅಂತಂದ್ರೆ ಈ ಸೋಲಾರ್ ಫರ್ನೇಶ್ ಒಳಗೆ ನಾವು ಸೂರ್ಯನ ಬೆಳಕನ್ನು ಕಾನ್ಸಂಟ್ರೇಟ್ ಕೇಂದ್ರೀಕರಿಸಬೇಕಾಗಿತ್ತಪ್ಪ ಅಂತಂದ್ರೆ ಈ ಕಾನ್ಕೇವ್ ಮಿರರ್ನ ಯೂಸ್ ಮಾಡಿದ್ರಿಪ್ಪ ಅಂತಂದ್ರೆ ಆ ಎಲ್ಲ ರೇ ಆಫ್ ಲೈಟ್ಗಳು ಕಾನ್ಕೇವ್ ಮಿರರಿಂದ ಕಾನ್ಕೇವ್ ಮಿರರ್ ಈಸ್ ಎ ಕಾನ್ವರ್ಜೆಂಟ್ ಮಿರರ್ ಅಂದರೆ ಎಲ್ಲ ಸಮಾನಾಂತರವಾಗಿ ಬರುವಂಥ ರೇಗಳನ್ನು ಅದೇನು ಮಾಡ್ತೈತಿ ಒಂದು ಬಿಂದುವಿನ ಕಡೆ ಕೂಡಿಸೋದ್ರಿಂದ ಕಾನ್ಸಂಟ್ರೇಟ್ ಮಾಡೋದರಿಂದ ನಾವು ಈ ಸೋಲಾರ್ ಫರ್ನೇಸಸ್ ಒಳಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ಬೋದು ಅಂಥೇಳಿ ಹೇಳ್ಬೋದು. ದೀಸ್ ಆರ್ ದ 4 ಯೂಸಸ್ ಆಫ್ ದ ಕಾನ್ಕೇವ್ ಮಿರರ್. ಫಸ್ಟ್ ಒನ್, ದೇ ಆರ್ ಯೂಸ್ಡ್ ಇನ್ ದ ಟಾರ್ಚ್, ಸರ್ಚ್ ಲೈಟ್, headlights of the vehicle to get the parallel beam of light. And second one is they are used as a saving mirror to see the large images of the teeth. And third one, they are used in dentists to see larger images of the teeth. And last one is large concave mirrors are used to concentrate sunlight to produce heat in the solar furnaces. With the diagram I given, and this is important for your examination. They are going to ask question, Rajesh, what are the uses of the concave mirror? They are going to ask. You have to remember these 4 points. What are the uses of concave mirror? Then second mirror is the convex mirror. Then this convex mirror also has 3 uses. The first one is they are used as a rear view mirrors in the vehicles. ಅಂದ್ರೆ ನೀವು ವಾಹನ ಒಳಗೆ ಹಿನ್ನೋಟದ ಗಾಡಿ ಹಿಂದೆ ಬರಾಕತ್ತದನ್ನು ನೋಡೋಕೆ ಹಿನ್ನೋಟದ ದರ್ಪಣವಾಗಿ ನೀವು ಕನ್ನಡಿಯಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಕಾನ್ವೆಕ್ಸ್ ಮಿರರನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ದೆನ್ ದೇ ಆರ್ ಯೂಸ್ಡ್ ಆ್ಯಸ್ ಎ ರೇರ್ ವ್ಯೂ ಮಿರರ್ಸ್ ಇನ್ ದ ವೆಹಿಕಲ್ಸ್. ವಾಹನ ಒಳಗೆ ಹಿನ್ನೋಟದ ಕನ್ನಡಿಯಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತಾರೆ. ದೆನ್ ಸೆಕೆಂಡ್ ಒನ್ ಈಸ್ ದ ಕಾನ್ವೆಕ್ಸ್ ಮಿರರ್ಸ್ ಗಿವ್ ದ ಎರೆಕ್ಟ್ ಡಿಮಿನಿಷ್ಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್. ಅಂದರೆ ನೆಟ್ಟಗೆ ಇರುವಂಥದ್ದು ಸಣ್ಣ ಗಾತ್ರದ್ದು ಏನು ಮಾಡ್ತದಪ್ಪ ಅಂತಂದ್ರೆ ಇಮೇಜನ್ನು ಆಬ್ಜೆಕ್ಟದ್ದು ಇಮೇಜನ್ನು ನಮಗೆ ಈ ಕಾನ್ವೆಕ್ಸ್ ಮಿರರ್ ತೋರಿಸ್ತೈತಿ ಅಂಥೇಳಿ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಈಸ್ ದೇ ಆಲ್ಸೋ ಹ್ಯಾವ್ ವೈಡರ್ ಫೀಲ್ಡ್ ಆಫ್ ವ್ಯೂ ದೆನ್ ಪ್ಲೇನ್ ಮಿರರ್. ಅಂದ್ರೆ ನೀವು ಕಾನ್ವೆಕ್ಸ್ ಮಿರರು ಮತ್ತು ಪ್ಲೇನ್ ಮಿರರ್ ಎರಡೂ ಇಟ್ಟು ನೋಡಕತ್ತೀರಪ್ಪ ಅಂತಂದ್ರೆ ನಮಗೆ ಪ್ಲೇನ್ ಮಿರರ್ ಒಳಗೆ ಎಷ್ಟು
ಸ್ಪೇಸ್ ಒಳಗೆ ಇಮೇಜ್ ಕಾಣ್ತದಲ್ಲ ಅದಕ್ಕೆ ಹೆಚ್ಚು ನಮಗೇನು ಮಾಡ್ತದಪ್ಪ ಅಂತಂದ್ರೆ ಈ ಕಾನ್ವೆಕ್ಸ್ ಮಿರರಿಂದ ಅಂದ್ರೆ ವೈಡರ್ ಆರ್ಮ್ ಒಳಗೆ ನಮಗೇನು ಕಾಣ್ತದಪ್ಪ ಅಂತಂದ್ರೆ ಹಿನ್ನೆಲೆ ನೋಟ ಕಾಣ್ತತಿ ಅಂಥೇಳಿ ಹೇಳ್ಬೋದು. ಅದಕ್ಕೋಸ್ಕರ ಈ ಕಾನ್ವೆಕ್ಸ್ ಮಿರರನ್ನು ನಾವೇನು ಮಾಡ್ತೀವಿ, ಪ್ಲೇನ್ ಮಿರರ್ಗಿಂತ ವೈಡರ್ ಫೀಲ್ಡನ್ನು ನೋಡೋಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯೂಸ್ ಮಾಡ್ತೀವಿ ಅಂಥೇಳಿ ಹೇಳ್ಬೋದು. ದೀಸ್ ಆರ್ ದ 3 ಯೂಸಸ್ ಆಫ್ ದ ಕಾನ್ವೆಕ್ಸ್ ಮಿರರ್. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ನ್ಯೂ ಕಾರ್ಟೇಷನ್ ಸೈನ್ ಕನ್ವೆನ್ಷನ್ ಫಾರ್ ದ ಸ್ಪೆರಿಕಲ್ ಮಿರರ್. ಅಂದ್ರೆ ಈ ಸ್ಪೆರಿಕಲ್ ಮಿರರ್ ಒಳಗೆ ನಾವು ಸಮಸ್ಯೆಯನ್ನು ಬಿಡಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಆಬ್ಜೆಕ್ಟು ಕಾನ್ಕೇವ್ ಮಿರರಿಂದ ಆ ಕಡೆ ಆಬ್ಜೆಕ್ಟ್ ಇಟ್ಟರೆ ಏನು ಸೈನ್ ತೊಗೋಬೇಕು, ಬಲಗಡೆ ಇಟ್ಟರೆ ಏನು ಸೈನ್ ತೊಗೋಬೇಕು, ಆಮೇಲೆ ಇಮೇಜ್ ಹೈಟು ಮೇಲ್ಗಡೆ ಇದ್ದ ಆಮೇಲೆ ಇಮೇಜ್ ತೆಳಗಡೆ ಆಬ್ಜೆಕ್ಟು ಮೇಲ್ಗಡೆ ಇಡ್ತೀವಿ, ಇಮೇಜ್ ತೆಳಗಡೆ ಫಾರ್ಮೇಷನ್ ಆಗಿರ್ತೈತಿ ಪ್ರಿನ್ಸಿಪಲ್ ಎಕ್ಸಸ್ಸಿಂದ. ಅವಾಗ ನಾವು ಯಾವ ಚಿಹ್ನೆನ ತೊಗೋಬೇಕಪ್ಪ ಅಂಥೇಳಿ ಗೊತ್ತಾಗಕ್ಕೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸಮ್ ಕಾರ್ಟೇಷನ್ ಸೈನ್ಸ್ ದೇ ಆರ್ ಗೋಯಿಂಗ್ ಟು ಯೂಸ್. then you have to remember these properly, then we are able to solve questions whatever asked in this chapter. Then there are 5 points here in the new Cartesian sign conventions for the spherical mirror. Then the first one is the object is always placed on the left of the mirror. See here, this is our see here, this is your mirror. Which mirror it is? Concave mirror. And this concave mirror left side always it is this area, left side area. Then the object is always placed on the left of the mirror. ಅಂದ್ರೆ ಯಾವಾಗಲೂ ನಾವೇನು ಮಾಡ್ತೀವಪ್ಪ ಅಂದ್ರೆ ಆಬ್ಜೆಕ್ಟನ್ನು ಮಿರರದ ಎಡಗಡೆ ಏನು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ ಅಂಥೇಳಿ ಹೇಳ್ತಾರು. ಆ್ಯಂಡ್ ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತ ಅಂದರೆ ಇದ್ರೊಳಗೆ ಏನು ಬರ್ತದಪ್ಪ ಅಂತಂದ್ರೆ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಫಾಲ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಈ ಆಬ್ಜೆಕ್ಟಿಂದ ಲೈಟ್ ಯಾವಾಗಲೂ ಏನು ಮಾಡ್ತದಪ್ಪ ಅಂತಂದ್ರೆ ಲೆಫ್ಟಿಂದ ರೈಟ್ ಏನು ಮಾಡ್ತದಪ್ಪ ಅಂದ್ರೆ ಮಿರರ್ ಮೇಲೆ ಫಾಲ್ ಆಕತಿ ಅಂತ ಹೇಳ್ಬೋದು. ಎಡಗಡೆಯಿಂದ ಬಲಗಡೆಗೆ ಆ ಆಬ್ಜೆಕ್ಟ್ದು ಲೈಟ್ ಫಾಲ್ ಆಕತಿ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ನ್ಯೂ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ಸ್ ಫಾರ್ ಸ್ಪೆರಿಕಲ್ ಮಿರರ್ ಒಳಗೆ ನೀವು ತಿಳ್ಕೊಬೇಕಾದಂಥ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಆಬ್ಜೆಕ್ಟನ್ನು ನಾವು ಯಾವಾಗಲೂ ಏನು ಮಾಡ್ತೀವಪ್ಪ ಅಂತಂದ್ರೆ ಮಿರರದ ಎಡಗಡೆ ಇರ್ತೀವಿ. ಆ್ಯಂಡ್ ಆ ಆಬ್ಜೆಕ್ಟದ್ದು ಲೈಟ್ ಏನಾಗತ್ತಪ್ಪ ಅಂತಂದ್ರೆ ಎಡಗಡೆಯಿಂದ ಬಲಗಡೆ ಮಿರರ್ ಮೇಲೆ ಹೋಗತಿ ಅಂಥೇಳಿ ಹೇಳ್ಬೋದು. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಆಲ್ ಡಿಸ್ಟನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಆರ್ ಮೇಜರ್ಡ್ ಫ್ರಮ್ ದ ಪೋಲ್. ಅಂದ್ರೆ ನಾವು ಯಾವುದೇ ಡಿಸ್ಟೆನ್ಸನ್ನು ಮೆಜರ್ ಮಾಡಾಕತ್ತೀವಪ್ಪ ಅಂತಂದ್ರೆ ನೀವು ಎಲ್ಲಿಂದ ಮೆಜರ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಪ್ರಿನ್ಸಿಪಲ್ ಎಕ್ಸಸ್ ಮೇಲೆ ನಮಗೆ ಇಲ್ಲೊಂದು ಏನಿರ್ತದಪ್ಪ ಅಂತಂದ್ರೆ ಇಲ್ಲಿ ನಮಗೊಂದು ಪೋಲ್ ಅಂತಿರ್ತೈತಿ. ಆ ಪೋಲಿಂದ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಎರಡೇ ಡಿಸ್ಟೆನ್ಸನ್ನು ಏನು ಮಾಡ್ಬೋದು, ಪೋಲಿಂದ ಮೆಜರ್ ಮಾಡ್ಬೋದು ಅಂತ ಮಾಡಬೇಕು ಅಂಥೇಳಿ ಹೇಳ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ವಾಟ್ ಈಸ್ ಸೆಕೆಂಡ್ ಪಾಯಿಂಟ್? ಆಲ್ ಡಿಸ್ಟೆನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್. ಅಂದ್ರೆ ಈ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ಯಾರಲಲ್ ಈ ಕಡೆ ಆಗಲಿ ನೀವು ಮೆಜರ್ ಮಾಡಾಕತ್ತೀರಪ್ಪ ಅಂತಂದ್ರೆ ಈ ಪೋಲಿಂದ ಏನು ಮಾಡಬೇಕು, ಮೆಜರ್ ಮಾಡಬೇಕು ಅಂಥೇಳಿ ಹೇಳ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಆಲ್ ಡಿಸ್ಟೆನ್ಸ್ ಮೇಜರ್ ಟು ದ ರೈಟ್ ಆಫ್ ದ ಪೋಲ್ ಆರ್ ಟೇಕನ್ ಆ್ಯಸ್ ಎ ಪಾಸಿಟಿವ್. ಅಂದ್ರೆ ಈ ಪಾಯಿಂಟ್ ಪೋಲ್ ಏನೈತಲ್ಲ, ಈ ಪೋಲಿಂದ ನೀವು ಬಲಗಡೆ ಏನು ಮೇಜರ್ ಮಾಡ್ತಿರಲ್ಲ ಡಿಸ್ಟೆನ್ಸನ್ನು, ಆ ಎಲ್ಲ ಡಿಸ್ಟೆನ್ಸನ್ನು ನೀವು ಯಾವ ಸಿಂಬಲ್ ಒಳಗೆ ತೊಗೋಬೇಕು, ಪಾಸಿಟಿವ್ ಸಿಂಬಲ್ ಒಳಗೆ ತೊಗೋಬೇಕು ಅಂಥೇಳಿ ಹೇಳ್ತಾರು. ಆ್ಯಂಡ್ ಫೋರ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ದಿಸ್ ಈಸ್ ದ ಥರ್ಡ್ ಒನ್. ಆಲ್ ಡಿಸ್ಟೆನ್ಸ್ ಮೇಜರ್ಡ್ ಟು ದ ರೈಟ್ ಆಫ್ ದ ಪೋಲ್ ಆರ್ ಟೇಕನ್ ಆ್ಯಸ್ ಎ ಪಾಸಿಟಿವ್. ಈ ಕಡೆ ಯಾವುದೋ ನೀವು ಪೋಲಿಂದ ಮೆಜರ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಏನು ಮಾಡ್ಬೇಕು, ಅದನ್ನು ಪಾಸಿಟಿವ್ ತೊಗೋಬೇಕು. ಆ್ಯಂಡ್ ಫೋರ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಆಲ್ ಡಿಸ್ಟೆನ್ಸ್ ಮೇಜರ್ಡ್ ಟು ದ ಲೆಫ್ಟ್ ಆಫ್ ದ ಪೋಲ್. ಅಂದ್ರೆ ಈ ಪೋಲಿಂದ ನೀವೇ ಮಾಡ್ತೀರಿ, ಈ ಕಡೆ ಲೆಫ್ಟಿಂದ ಈ ಕಡೆ ಏನೋ ಮೆಜರ್ ಮಾಡಿದ್ರಿಪ್ಪ ಅಂತಂದ್ರೆ ಆ ಎಲ್ಲದಕ್ಕೂ ಮೇಜರಾಗಿ ನೀವು ಯಾವ ಸೈನ್ ತೊಗೋಬೇಕಂತ ಹೇಳ್ತಾರೆ, ನೆಗೆಟಿವ್ ಸೈನ್. ಆಲ್ ಡಿಸ್ಟೆನ್ಸ್ ಮೇಜರ್ಡ್ ಟು ದ ಲೆಫ್ಟ್ ಆಫ್ ದ ಪೋಲ್ ಆರ್ ಟೇಕನ್ ಆ್ಯಸ್ ಎ ನೆಗೆಟಿವ್. ಅಂದ್ರೆ ಇದು ನಿಮ್ಮದು ಕಾನ್ಕೇವ್ ಮಿರರ್ ಇತ್ತಪ್ಪ ಅಂತಂದ್ರೆ ಅದರಿಂದ ಈ ಕಡೆ ಯಾವುದೋ ನೀವು ತೊಗೊಂಡ್ರು ನೆಗೆಟಿವ್ ತೊಗೋಬೇಕು, ಈ ಕಡೆ ಯಾವುದೇ ತೊಗೊಂಡ್ರೆ ಏನು ಮಾಡಬೇಕು, ಸೈನನ್ನು ಪಾಸಿಟಿವ್ ತೊಗೋಬೇಕು ಅಂಥೇಳಿ ಹೇಳ್ತಾರೆ. ಇದನ್ನು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋತ್ತೆ ನಿಮ್ಗೆ ಗೊತ್ತಾಗತ್ತೆ. ಈಗ ಇಷ್ಟೇ ಮಾಡಿರಪ್ಪ ಅಂತಂದರೆ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ಇದನ್ನು ನೀವು ಇಷ್ಟೇ ನೆನಪಿಟ್ಕೋಬೇಕು. ಈಗ
ದೆನ್ ಲಾಸ್ಟ್ ಬಟ್ ಒನ್ ಪಾಯಿಂಟ್ ಏನು ಬರ್ತದಪ್ಪ ಅಂತಂದ್ರೆ ದ ಹೈಟ್ ಮೇಜರ್ಡ್ ಅಪ್ವರ್ಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಈಸ್ ಟೇಕನ್ ಆ್ಯಸ್ ಎ ಪಾಸಿಟಿವ್. ಅಂದ್ರೆ ಈ ಪ್ರಿನ್ಸಿಪಲ್ ಎಕ್ಸಸ್ಸಿಂದ ನೀವು ಯಾವುದೇ ಹೈಟನ್ನು ನೀವು ಮೇಲ್ಗಡೆ ಮೇಜರ್ ಮಾಡಿದ್ರಪ್ಪ ಅಂತಂದ್ರೆ ಆ ಎಲ್ಲ ಹೈಟನ್ನು ನೀವು ಎದ್ರೊಳಗೆ ತೊಗೋಬೇಕಪ್ಪ ಅಂತಂದ್ರೆ ಪಾಸಿಟಿವ್ ತೊಳಗೆ ತೊಗೋಬೇಕು ಅಂಥೇಳಿ ಹೇಳ್ತಾರು. ಅಂದ್ರೆ ಆಲ್ ಡಿಸ್ಟನ್ಸ್ ಮೇಜರ್ಡ್ ಅಪ್ವರ್ಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಈಸ್ ಟೇಕನ್ ಆ್ಯಸ್ ಎ ಪಾಸಿಟಿವ್. ಇವೆಲ್ಲ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಪಾಸಿಟಿವ್ ಒಳಗೆ ತೊಗೋಬೇಕು ಅಂಥೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ ತೆಳಗಡೆ ಬಂದದ್ದನ್ನು ಎದ್ರೊಳಗೆ ತೊಗೋಬೇಕು ಅಂದ್ರೆ ಅದರ ಅಪೋಸಿಟ್, ದಟ್ ಈಸ್ ಆಲ್ ಡಿಸ್ಟನ್ಸ್ ಮೇಜರ್ಡ್ ಡೌನ್ವರ್ಡ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಈ ಪ್ರಿನ್ಸಿಪಲ್ ಎಕ್ಸಸ್ ಆದ್ರೆ ಆ ಪ್ರಿನ್ಸಿಪಲ್ ಎಕ್ಸಿಂದ ಡೌನ್ವರ್ಡ್ ನಾವು ಏನೋ ಮೇಜರ್ ಮಾಡಿದಿರಪ್ಪ ಅಂತಂದ್ರೆ ಅವನ್ನೆಲ್ಲ ಇದ್ರೊಳಗೆ ಮಾಡಬೇಕಪ್ಪ ಅಂತಂದ್ರೆ ನೆಗೆಟಿವ್ ಸಿಂಬಲ್ ಒಳಗೆ ತೊಗೋಬೇಕು ಅಂಥೇಳಿ ಹೇಳ್ತಾರೆ. ದಟ್ ಈಸ್ ದ ಹೈಟ್ ಮೇಜರ್ಡ್ ಡೌನ್ವರ್ಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಎಕ್ಸಿಸ್ ಇಸ್ ಟೇಕನ್ ಆ್ಯಸ್ ಎ ನೆಗೆಟಿವ್. ನಿಮಗೆ ಸಿಂಪಲಾಗಿ ಹೇಳೋದಾತಪ್ಪ ಅಂತಂದ್ರೆ ನೀವು ಮ್ಯಾಥಮೆಟಿಕ್ಸ್ ಒಳಗೆ ಕ್ವಾಡ್ರಂಟ್ಸನ್ನು ಏನು ಮಾಡಿರ್ತೀರಿ, ಸ್ಟಡಿ ಮಾಡಿರ್ತೀರಿ. ನೀವು ಈ ಕಡೆ ಯಾವುದೇ ತೊಗೊಂಡ್ರಪ್ಪ ಅಂತಂದ್ರೆ ಇದು ಅಲ್ಲೋ ಪ್ಲಸ್ ಇರ್ತೈತಿ, ಇದು ಪ್ಲಸ್ ಇರ್ತೈತಿ. ಆಮೇಲೆ ಏನು ಬರ್ತದಪ್ಪ ಅಂತಂದ್ರೆ ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಬರ್ತೈತಿ. ಆಮೇಲೆ ನೆಕ್ಸ್ಟು ಇಲ್ಲಿ ಮೈನಸ್ ಏನು ಬರ್ತೈತಿ, ಇಲ್ಲಿ ಮೈನಸ್ ಬರ್ತೈತಿ. ಆಮೇಲೆ ಈ ಕಡೆ ಏನು ಬರ್ತದಪ್ಪ ಅಂದ್ರೆ ಇಲ್ಲಿ ಮೈನಸ್ಸು ಮತ್ತು ಇಲ್ಲಿ ಏನು ಬರ್ತದಪ್ಪ ಅಂತಂದ್ರೆ ಪ್ಲಸ್ ಬರ್ತೈತಿ. ಈ ರೀತಿ ನೀವು ಸೈನ್ ಕ್ವಾಡ್ರಂಟ್ಸ್ ಒಳಗೆ ಸೈನನ್ನು ತೊಗೋದ್ರಿಂದ ಏನು ಮಾಡಪ್ಪ ಅಂದ್ರೆ ಈ ಸಿಮ್ ಗೊತ್ತಿತ್ತಪ್ಪ ಅಂದ್ರೆ ಈ ರೀತಿ ನಾವು ಅದನ್ನು ಸೈನ್ ಕಾಟೇಷನ್ ಸೈನನ್ನು ಏನು ಮಾಡ್ತೀವಿ ಇಲ್ಲೇ ಈ ಲೈಟ್ ಚಾಪ್ಟರ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ದೀಸ್ ಆರ್ ದ 6 ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಒನ್. ದೆನ್ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಮಿರರ್ ಫಾರ್ಮುಲಾ ಫಾರ್ ದ ಸ್ಪೆರಿಕಲ್ ಮಿರರ್. ಅಂದರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತಂದ್ರೆ ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನೀವು ಈ ಲೈಟ್ ಚಾಪ್ಟರ್ ಒಳಗೆ ಅಂದರೆ ಬೆಳಕು ಚಾಪ್ಟರ್ ಒಳಗೆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಫಾರ್ಮುಲಾ ನೀವೇ ಮಾಡಬೇಕಪ್ಪ ಅಂತಂದ್ರೆ ಕೇರ್ಫುಲ್ಲಾಗಿ ರಿಮೆಂಬರ್ ಮಾಡ್ಕೋಬೇಕಾಗ್ತತಿ. ಅದೇನು ಫಾರ್ಮುಲಾ ಬರ್ತದಪ್ಪ ಅಂದ್ರೆ ಸ್ಪೆರಿಕಲ್ ಮಿರರಿಗೆ ದ ಮಿರರ್ ಫಾರ್ಮುಲಾ ಫಾರ್ ಸ್ಪೆರಿಕಲ್ ಮಿರರ್ ಈಸ್ ರಿಲೇಷನ್ ಬಿಟ್ವೀನ್ ದ ಆಬ್ಜೆಕ್ಟ್ ಡಿಸ್ಟನ್ಸ್ ಯು. ನಾವು ಯಾವುದೇ ಆ ಮಿರರಿಂದ ಯಾವಾಗಲೂ ಏನು ಮಾಡ್ತೀವಪ್ಪ ಅಂತಂದ್ರೆ ಇದು ನಿಮ್ಮದು ಕಾನ್ಕೇವ್ ಮಿರರ್ ಆಗಿತ್ತಪ್ಪ ಅಂದ್ರೆ ಆ ಕಾನ್ಕೇವ್ ಮಿರರಿಂದ ಆಬ್ಜೆಕ್ಟ್ ಡಿಸ್ಟನ್ಸನ್ನು ಯಾವಾಗಲೂ ಏನು ಮಾಡ್ತೀವಪ್ಪ ಅಂದ್ರೆ ಎಡಗಡೆ ಇಡಬೇಕಂತ ಹೇಳಿವಿ. ಇದನ್ನು ನೀವು ಡಿಸ್ಟನ್ಸ್ ಇಲ್ಲಿ ಮೆಜರ್ ಮಾಡಬೇಕಪ್ಪ ಅಂದ್ರೆ ಯಾವಾಗಲೂ ನೀವೇ ಮಾಡ್ತೀರಿ ಇದನ್ನು ಯು ಸಿಂಬಾಲ್ ಒಳಗೆ ಏನು ಮಾಡ್ಕೋತೀರಿ ಗುರುತು ಮಾಡ್ಕೋತೀರಿ. ಆಮೇಲೆ ಇಲ್ಲಿ ಇಮೇಜ್ ಎಲ್ಲರೂ ಈ ಕಡೆ ಫಾರ್ಮೇಷನ್ ಆತಪ್ಪ ಅಂತಂದ್ರೆ ಆ ಇಮೇಜಸ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ವಿ ಸಿಂಬಾಲ್ ಒಳಗೆ ಆಬ್ಜೆಕ್ಟ್ ಡಿಸ್ಟನ್ಸ್ ಈಸ್ ಟೇಕನ್ ಆ್ಯಸ್ ಎ ದ mirror formula for the spherical mirror gives the relationship between the object distance u and image distance v and that focal length is f, and these three are having the relation like the 1 by f is equal to 1 divided by u plus 1 divided by ವಿ ಫಾರ್ಮುಲಾ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯೂಸ್ ಮಾಡ್ಬೋದು ಅಂಥೇಳಿ ಹೇಳ್ತಾರೆ. ವಾಟ್ ಈಸ್ ದಟ್ ಫಾರ್ಮುಲಾ? 1 ಡಿವೈಡೆಡ್ ಬೈ ಎಫ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಯು ಪ್ಲಸ್ 1 ಡಿವೈಡೆಡ್ ಬೈ ವಿ ಫಾರ್ಮುಲಾ ನಾವು ಸ್ಪೆರಿಕಲ್ ಮಿರರ್ ಒಳಗೆ ಮಿರರ್ ಫಾರ್ಮುಲಾನ 1 ಬೈ ಎಫ್ ಈಸ್ ಈಕ್ವಲ್ ಟು 1 ಬೈ ಯು ಪ್ಲಸ್ 1 ಬೈ ವಿ ಅಂಥೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ಎಫ್ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಎಫ್ ಅಂದ್ರೆ ಏನಪ್ಪ ಅಂತಂದ್ರೆ ಫೋಕಲ್ ಲೆಂತು, ಯು ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟನ್ಸು, ಆ್ಯಂಡ್ ವಿ ಅಂದ್ರೆ ಏನಪ್ಪ ಅಂತಂದ್ರೆ ಇಮೇಜ್ ಡಿಸ್ಟನ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಮ್ಯಾಗ್ನಿಫಿಕೇಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್. ನೆಕ್ಸ್ಟ್ ಏನು ಬರ್ತೈತಿ ಇಲ್ಲೇ ಮ್ಯಾಗ್ನಿಫಿಕೇಷನ್ ಫಾರ್ ಎ ಸ್ಪೆರಿಕಲ್ ಮಿರರ್ಸ್. ಈ ಹೆಂಗೆ ಮ್ಯಾಗ್ನಿಫಿಕೇಷನ್ ಕಂಡುಹಿಡಿತೀರಿ ಅಂತಂದ್ರೆ ದ ಮ್ಯಾಗ್ನಿಫಿಕೇಷನ್ಸ್ ಫಾರ್ ಸ್ಪೆರಿಕಲ್ ಮಿರರ್ ಇಟ್ ಈಸ್ ದ ರೇಷಿಯೋ ಆಫ್ ದ ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್. ಈ ಮ್ಯಾಗ್ನಿಫಿಕೇಷನನ್ನು ನೀವು ಸಿಂಪಲ್ ಈ ಫಾರ್ಮುಲಾ ಹಚ್ಚಿ ಮಾಡ್ಬೋದಪ್ಪ ಅಂತಂದ್ರೆ ಯೂಸ್ ಮಾಡ್ಕೋಬೋದು. ದ ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಇದನ್ನು ನೀವು ಸಿಂಪಲ್ ಮ್ಯಾಗ್ನಿಫಿಕೇಷನ್ನ ಸಿಂಪಲ್ ಎಮ್ ಫಾರ್ಮುಲೆಯಿಂದ ಗುರುತು ಮಾಡಿದ್ರಪ್ಪ ಅಂತಂದ್ರೆ ನಾವು ಹೈಟ್ ಆಫ್ ದ ಇಮೇಜನ್ನು ಏನು ಮಾಡ್ತೀವಪ್ಪ ಅಂದರೆ H0 ತೊಗೋತೀವಿ, ಆ್ಯಂಡ್ ಹೈಟ್ ಆಫ್ ದ ಆಬ್ಜೆಕ್ಟ್ ಏನು ಮಾಡ್ತೀವಿ ನೋಡಿರಿ ಇಲ್ಲಿ ಮ್ಯಾಗ್ನಿಫಿಕೇಷನನ್ನು ಸ್ಮಾಲ್ ಎಮ್ಮಿಂದ ನೀವೇನು ಮಾಡ್ತೀರಿ ಗುರುತು ಮಾಡ್ತೀರಿ. ಆಮೇಲೆ ಆಬ್ಜೆಕ್ಟ್ ಡಿಸ್ಟನ್ಸನ್ನು ಮ್ಯಾಗ್ನಿಫಿಕೇಷನ್ ಎಮ್ ಈಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಹೈಟ್ ಆಫ್ ದ ಇಮೇಜ್ ಅಂತಂದ್ರೆ H ಡ್ಯಾಶ್
ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತಂದ್ರೆ ಎಚ್ ನಾಟ್ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಗುರ್ತು ಮಾಡ್ಬೋದು. ದ ಸಿಂಪಲ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮ್ಯಾಗ್ನಿಫಿಕೇಶನ್ ಈಸ್ ಎಮ್ ಈಸ್ ಈಕ್ವಲ್ ಟು ಎಚ್ ಡ್ಯಾಶ್ ಡಿವೈಡೆಡ್ ಬೈ ಎಚ್ ನಾಟ್. ಎಚ್ ಡ್ಯಾಶ್ ಈಸ್ ದ ಹೈಟ್ ಆಫ್ ದ ಇಮೇಜ್ ಆ್ಯಂಡ್ ಎಚ್ ನಾಟ್ ಈಸ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಇದು ನಿಮ್ಗೆ ನೆನಪಿರಲಿ. ಇಲ್ಲಿ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಈ ಫಾರ್ಮುಲಾ ಅದೇನು ಮಾಡಿ ಇಲ್ಲಿ ಬರೋದನ್ನು ನಾನು, ಅಥವಾ ಇನ್ನೊಂದು ಇದನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಹೈಟ್ ತಗೋ ಬದಲಾಗಿ ನಾವು ಇಮೇಜ್ ಡಿಸ್ಟೆನ್ಸು ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಮ್ಯಾಗ್ನಿಫಿಕೇಷನ್ನ ಕಂಡುಹಿಡ್ಬೋದು. ಅದು ಹೇಗಪ್ಪ ಅಂತಂದ್ರೆ ಜಸ್ಟ್ ನೀವು ಮ್ಯಾಗ್ನಿಫಿಕೇಷನ್ ಈಕ್ವಲ್ ಟು ಏನು ಮಾಡ್ಬೋದಪ್ಪ ಅಂತಂದ್ರೆ ಮೈನಸ್ ವಿ ಡಿವೈಡೆಡ್ ಬೈ ಯು ಫಾರ್ಮುಲಾ ಹಚ್ಚಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಮ್ಯಾಗ್ನಿಫಿಕೇಷನ್ ಏನು ಮಾಡ್ಬೋದು ಕಂಡುಹಿಡಿಬೋದು. ಅಂದ್ರೆ ವಿ ಈಸ್ ದ, ವಿ ಅಂದ್ರೆ ಏನಪ್ಪ ಅಂತಂದ್ರೆ ದಿಸ್ ಈಸ್ ದ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಯು ಅಂದ್ರೆ ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸು. ಬಟ್ ಇಲ್ಲೇ ನಾವು ಸ್ಪೆರಿಕಲ್ ಮಿರರ್ಸ್ ಹೋದ್ರಿಂದ ಇಲ್ಲಿ ಸೈನ್ ಯಾವ್ದು ತೊಗೋತೀವಪ್ಪ ಅಂತಂದ್ರೆ ಮೈನಸ್ ಸೈನ್. ಯಾಕಂದ್ರೆ ಯು ಯಾವಾಗಲೂ ಆಬ್ಜೆಕ್ಟ್ ಏನಿರ್ತದಪ್ಪ ಅಂತಂದ್ರೆ ಆ ಮಿರರದ ಎಡಗಡೆ ಇರೋದರಿಂದ ಅಲ್ಲಿ ನಮಗೆ ಮೈನಸ್ ಸೈನ್ ತಗೋ ಅಂತ ಹೇಳಿದ್ರಿಂದ ನಾವು ಅದಕ್ಕೆ ಫಾರ್ಮುಲಾ ಮ್ಯಾಗ್ನಿಫಿಕೇಷನ್ ಈಕ್ವಲ್ ಟು ಏನು ಮಾಡ್ತೀವಪ್ಪ ಅಂದ್ರೆ ಮೈನಸ್ ವಿ ಡಿಡ್ ಬೈ ಯು ಅನ್ನು ಏನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಅಪ್ ಟು ದ ರಿಫ್ಲೆಕ್ಷನ್ ಆಫ್ ಲೈಟ್. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ಒಂದು ವಿಡಿಯೋವನ್ನು ನೀವು ಹೆಚ್ಚು ಹೆಚ್ಚು ನೋಡ್ತಾ ನನ್ನನ್ನು ಇನ್ನೂ ಹೆಚ್ಚಿನ ಸುಂದರವಾದ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.